ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಚೆಯಿಂದ ಬೆಳಿಗ್ಗೆ ಟೆಂಪಲ್ ಹೋಗಿದ್ದು, ಚಿಕ್ಕವನ್ನ ಸ್ನಾನ ಮಾಡಿಸಿ ದೊಡ್ಡವನ್ಗೆ ಅವರಪ್ಪ ಸ್ನಾನ ಮಾಡಿಸಿ ತಿನ್ನಿಸಿ ನಾವು ತಿಂಡಿ ತಿನ್ಸೋದು ಲೇಟ್ ಆಗುತ್ತೆ ಅಂತ ಆಚೆಯಿಂದ ಫುಡ್ ತಂದ್ರು. ಅರ್ಜೆಂಟ್ ಆಗಿರೋ ಗೆಟ್ ರೆಡಿ ವಿತ್ ಮೀ. ಚಿಕ್ಕ ಮಗುನು ಮಾಡುತ್ತೆ, ಚಿಕ್ಕ ಮಗುನು ಇದಕ್ಕಿಂತ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳುತ್ತೆ ಅನ್ಸುತ್ತೆ. ನಂಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಬೇಗ ಬೇಗ ರೆಡಿ ಆಗಬೇಕಿತ್ತು. ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಡ್ರೆಸ್ ಮಾತ್ರ ಹಾಕಬೇಕಿತ್ತು, ಬೇರೆ ಆಪ್ಷನ್ಸ್ ಇರಲಿಲ್ಲ. ಅದಕ್ಕೆ ಡರ್ಮಾ ಕ್ರೀಮ್ ಹಾಕೊಂಡು ನಾನು ಕ್ಯಾಂಡಿಡ್ ಪ್ರಿಕ್ಕಿ ಹೀಟ್ ಪೌಡರ್ ಹಾಕೋತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ತುಂಬ ಸೆಕೆ ಇರುತ್ತೆ, ಅಲ್ಲಿ ತುಂಬ ಬಿಸಿಲು ಇರುತ್ತೆ, ಅದಕ್ಕೋಸ್ಕರ ಸೆಕೆ ಆಗುತ್ತೆ, ಅದಕ್ಕೋಸ್ಕರ ಹೀಟ್ ಪೌಡರ್ ಹಾಕೋತಾ ಇದ್ದೀನಿ. ಕಣ್ಣಿಗೆ ಶೇಪ್ ಅಲ್ಲ, ಈ ಕಾಜಲು ಮತ್ತು ಐಲೈನರ್ ಆಕ್ಸಿಗೆ ಶೇಪ್ ಕೊಟ್ಟು ಸಿಂಪಲ್ ಆಗಿರೋ ಲಿಪ್ಸ್ಟಿಕ್ ಹಾಕಿ ಹಂಗೆ ಅದು ಡ್ರೈ ಆಗೋ ತನಕ ಅಲ್ಲೇ ನಿಂತ್ಕೊಂಡು ರೌಂಡ್ ಹೊಡಿತಾ ಇದ್ದೆ. ಅದ ಜುಟ್ ಕಟ್ಟೋದ ಅಂತ ಥಿಂಕ್ ಮಾಡ್ಕೊಂಡು ಲಾಸ್ಟಲ್ಲಿ ಜುಟ್ಟೆ ಕಟ್ಬಿಟ್ಟೆ. ಈ ಇಯರಿಂಗ್ ನಾನು ವಿಜಯಶ್ರೀ ಕಲೆಕ್ಷನ್ಸ್ ಅವರಿಂದ ನೋಡ್ಕೊಂಡು ತೊಗೊಂಡಿದ್ದು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ, ಸಖತ್ತಾಗಿದೆ. ನಾನು ಅನ್ಕೊಳ್ಳೋದಕ್ಕಿಂತ ಜಾಸ್ತಿ ಚೆನ್ನಾಗಿತ್ತು, ಕ್ವಾಲಿಟಿನೂ ತುಂಬ ಇಷ್ಟ ಆಯ್ತು ನನಗೆ. ನೀವು ಇಷ್ಟ ಆದರೆ ನಾವು ಟ್ಯಾಗ್ ಮಾಡಿದ್ದೀನಿ, ಅವ್ರ ಕಲೆಕ್ಷನ್ಸ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗೂ ಇದನ್ನ ಹಾಕೋತೀನಿ, ವೈಟ್ ಕಲರ್ ಇದೆಲ್ಲ ಸೂಟ್ ಆಗುತ್ತೆ. ಹೋಗುತ್ತಿರೋದೆಲ್ಲ ಮಂಗಲಸೂತ್ರ ಹಾಕೊಂಡೆ, ಕುಂಕುಮ ಹಾಕೊಂಡೆ. ಅದಾದ್ಮೇಲೆ ಇದು ನನ್ನ ಹಸ್ಬೆಂಡ್ ತೊಗೊಂಡಿರೋದು ವೀಡಿಯೋ. ಈ ಥರನೂ ತೊಗೋಬೋದ ಅಂತ ಇವ್ರನ್ನ ನೋಡಿ ಕಲಿಬೇಕು ವೀಡಿಯೋನ. ಮಧ್ಯೆ 2-3 ಫೋಟೋಸ್ ಹಂಗೆ ತೊಗೊಂಡೆ. ನಂಗೆ ಇಯರಿಂಗ್ಸ್